ಇವತ್ತಿನ ವಾತಾವರಣ ನೋಡಿ ಎಷ್ಟು ಚೆನ್ನಾಗಿದೆ. ಬೆಳಗ್ಗೆ ಕವಳ ಬಿದ್ದಿದೆ, ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಬೆಳವ ಕೂಗ್ತಾ ಇದೆ, ಮುತ್ತಿನ ಶೆಟ್ಟಿ ತೊರೆ ತೊರೆ ಅಂತ. ಸಖತ್ತಾಗಿದೆ ನೋಡೋಕ್ಕೆ. ಪಕ್ಷಿಗಳು ಚಿಲಿಪಿಲಿ. ಇವತ್ತು ಹಸಿ ಅಲಸಂದೆಕಾಳು ನುಗ್ಗೆ ಸೊಪ್ಪು ಸಾರು. ಹಸಿ ಕಾಳಾಗಿರೋದ್ರಿಂದ ಬೇಗ ಬೇಯುತ್ತವೆ. ನಾನು ನೀರು ಮಳ್ಳಿಸ್ಬಿಟ್ಟೆ, ಕಾಳು ಮತ್ತು ಸೊಪ್ಪನ್ನು ಇಟ್ಟು ಬೇಯಿಸೋದು. ಹಾಗೆ ಓಪನ್ನಾಗಿ ಬೇಯಿಸ್ತೀನಿ, ಕೂಗ್ಸೋಕ್ಕೇನು ಹೋಗಲ್ಲ. ಚೆನ್ನಾಗಿ ನೀರು ಕಾದಿತ್ತು, ಸೊಪ್ಪು ಇಟ್ಟಿದ್ದೀನಿ ಮತ್ತು ಅದ್ರ ಜೊತೆ ಟೊಮೊಟೊನೂ ಹಾಕ್ತೀನಿ, ಹಾಗೆ ಬೇಯುತ್ತೆ. ಮತ್ತು ಉಪ್ಪು ಸೇರಿಸ್ಕೊತಾ ಇದ್ದೀನಿ. ನನಗೆ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಹಾಕೋಬೇಕು. ನಾನು ಸುಮಾರು ಒಂದು 10 ಜನಕ್ಕೆ ಆಗೋವಷ್ಟು ಸಾಂಬಾರು ಮಾಡ್ತಾಯಿದ್ದೀನಿ. ಸೊಪ್ಪು ಬೇಯಕ್ಕೆ ಇಟ್ಬಿಟ್ಟು ಹಾಗೆ ಹಸಿಮೆಣ್ಸಿನ್ಕಾಯಿ ಕಿತ್ಕೊಂಡು ಹೋಗೋಣ ಅಂತ. ಮೆಣಸಿನ್ಕಾಯಿ ನುಗ್ಗೆ ಸೊಪ್ಪು ಬೇಯ್ತೈತೆ. ನುಗ್ಗೆ ಸೊಪ್ಪು ಯಾವಾಗಲೂ ಓಪನ್ನಾಗಿ ಬೇಯಿದ್ರೆ ಚೆನ್ನಾಗಿರುತ್ತೆ. ಒಂದೆರಡು ಹುಣಸೆಕಾಯಿ ಕಿತ್ಕೊಂಬಂದು ಹಾಕಿದ್ರಕ್ಕೆ ಬೇಯಿಸ್ಕೊಂಡ್ರೆ ಹುಣಸೆಕಾಯಿ. ಹುಣಸೆಕಾಯಿ ಅದೇ ನೀರಲ್ಲಿ ಬೇಯಿಸ್ಕೊತೀನಿ. ಬೇಯಿಸ್ಬಿಟ್ಟು ಇಟ್ಕೊಂಡು ಮತ್ತು ಅದರಲ್ಲಿ ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ತೀನಿ. ಹಾಗೆ ಬೇಯಿಸ್ಕೊಂಡು ಹಂಗೆ ಸೈಡಲ್ಲಿ ಬಾಣಲಿ ಇಟ್ಕೊಂಡು ಹಸಿಮೆಣ್ಸಿನ್ಕಾಯಿ ಎಲ್ಲ ಹುರಿದು ಆಮೇಲೆ ಸೈಡಲ್ಲಿ ಮತ್ತೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಹುರಿದು ಇಟ್ಕೊಂಡಿದ್ದೀನಿ. ಆಮೇಲೆ ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಅದೇ ಬಾಣಲಿಗೆ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ಫಸ್ಟು. ಆಮೇಲೆ ಈರುಳ್ಳಿ ಹಾಕ್ಕೊತೀನಿ. ಆಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಎಲ್ಲ
ಮಾಡಿಸ್ಕೊತೀನಿ ಹಂಗೆ ಎಣ್ಣೆಲಿ. ಟೊಮೊಟೊ ಬೇಯಿಸಿಟ್ಕೊಂಡಿರೋಂಥದ್ದನ್ನ ಅದರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಹಂಗೆ ಸ್ಮ್ಯಾಶ್ ಮಾಡಿಕೊಂಡು ಚೆನ್ನಾಗಿ ಹಸಿದು ಸ್ಮೆಲ್ಲೆಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊತೀನಿ ಎಣ್ಣೆಲಿ. ಅದರಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದರೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಘಮ ಸೊಪ್ಪಿನ ಸಾರಿಂದು. ಹಂಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಮತ್ತು ಜೀರಿಗೆ ಎಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಅಷ್ಟೇ. ಮತ್ತು ಇದಕ್ಕೆ ಇನ್ನೇನು ಹಾಕೋದೇನು ಬೇಕಿರಲ್ಲ. ಹುಣಸೆಹಣ್ಣು ಹಾಕೋದಿದ್ರೆ ತೊಳೆದ್ಬಿಟ್ಟು ಹಾಕೊಂಡು ಇದಕ್ಕೆ ಸೇರಿಸ್ಕೊಳ್ತೀನಿ. ಆದರೆ ನಾನು ಹುಣಸೆಕಾಯಿ ಬೇಯಿಸ್ಕೊಂಡಿದ್ದೀನಲ್ವ, ಏನು ಬೇಕಿಲ್ಲ ಅದು. ಸ್ವಲ್ಪ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡು ಇದು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕೊಬೇಕು. ಆಮೇಲೆ ಸೊಪ್ಪನ್ನು ಕಾಯಿನೂ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗೆ ಅದನ್ನೆಲ್ಲ ಹಿಂಡಿ ಇಟ್ಕೊಂಡು ರೆಡಿ ಮಾಡ್ಕೊಬೇಕು. ಈ ಥರ ಎಲ್ಲ ಅಷ್ಟು ಹಿಂಡ್ಕೊಬೇಕು. ಸೊಪ್ಪೆಲ್ಲ ಹಿಂಡಿಟ್ಕೊಂಡಿದ್ದೀನಿ. ಇದು ಮಿಕ್ಸಿಗೆ ತಣ್ಣಗಾದ್ಮೇಲೆ ಹಾಕೊತಾ ಇದ್ದೀನಿ. ಸಂಗುತ್ತ ಕರೆದ್ರು ಮೇಡಮ್ ಅವರು. ರುಬ್ಬಿದ್ದನ್ನ ಮಿಕ್ಸ್ ಮಾಡ್ಕೊಂಡು ಸೊಪ್ಪಿಂದು ರಸದೆಲ್ಲ ಹಿಂಡ್ಕೊಂಡಿರ್ತೀವಲ್ಲ ಅದರಲ್ಲೇ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಹುಣಸೆಹಣ್ಣು ಬೇಯಿಸಿಟ್ಕೊಂಡಿರೋದನ್ನ ಚೆನ್ನಾಗಿ ಅದೇ ಸಪ್ಪೆಸರು ಹಾಕ್ಕೊಂಡು ಚೆನ್ನಾಗಿ ಕಿವುಚ್ಬಿಟ್ಟು ರಸ ಸಾಂಬಾರೊಳಗಡೆ ಹಂಗೆ ಹಾಕಬೇಕು. ಸೊಪ್ಪು ಬೇಯಿಸಿರೋ ಅಂಥ ಪಾತ್ರೆಗೆ ನಾನು ಎಣ್ಣೆ ಹಾಕಿ ಇಟ್ಬಿಟ್ಟು ಮತ್ತು ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಆದಮೇಲೆ ಅದೇ ಒಗ್ಗರಣೆ ಸ್ವಲ್ಪ ಸಾಂಬಾರಿಗೆ ಹಾಕ್ಬಿಟ್ಟು ಮತ್ತು ಸೊಪ್ಪನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಟ್ರೆ ಸೊಪ್ಪಿನ ಸಾರು ರೆಡಿ ಆಯಿತು. ಹಸಿ ಅಲಸಂದೆಕಾಳು ನುಗ್ಗೆ ಸೊಪ್ಪಿನ ಸಾರು ರೆಡಿ ಆಯಿತು. ನಾನು ಸಾಂಬಾರೆಲ್ಲ ರೆಡಿ ಮಾಡಿಟ್ಟು ಯಾರೋ ತೆಂಗಿನ ಸೊಸೆಗೆ ಬಂದಿದ್ದರು, ನೋಡೋಣ ಅಂತ ಹೋದೆ. ಅವ್ರು ಆಲೆ ತಗೊಂಡು ಹೋಗ್ತಾಯಿದ್ರು ರೋಡಲ್ಲಿ. ನುಗ್ಗೆ ಸೊಪ್ಪಿನ ಸಾರು ಮುದ್ದೆ ತುಂಬ ಚೆನ್ನಾಗಿತ್ತು.